ಮೊತ್ತ ಮೊದಲು ತಾಯಿ ಸರಸ್ವತಿಯನ್ನು ಮನಸ್ಸ ಭಾವಿಸೋಣ. ಏಕೆಂದರೆ ಸರಸ್ವತಿಯದೇ ಶಬ್ದರೂಪ ಸಂಸ್ಕೃತ. ಸರಸ್ವತಿಯ ದೃಶ್ಯರೂಪ ನಿಮಗೆಲ್ಲ ಗೊತ್ತಿರುವಂಥದ್ದು. ಶ್ವೇತ ವಸ್ತ್ರಧಾರಿಣಿ, ವೀಣಾಪಾಣಿ, ಹಂಸವಾಹನೆ, ಬ್ರಹ್ಮದ ರಾಣಿ. ಅದು ಸರಸ್ವತಿಯ ದೃಶ್ಯ ರೂಪ. ಅವಳಿಗೆ ಇನ್ನೊಂದು ರೂಪ ಇದೆ, ಶಬ್ದ ರೂಪ ಇದೆ. ಆ ರೂಪಕ್ಕೆ ಸಂಸ್ಕೃತ ಭಾಷೆ, ಸಂಸ್ಕೃತ ಎಂಬುದಾಗಿ ಕರೀತಾರೆ. ಸಂಸ್ಕೃತದಲ್ಲಿ ಗೀರ್ವಾಗ್ ವಾಣಿ ಸರಸ್ವತಿ ಅನ್ನುವಾಗ ಈ ಸರಸ್ವತಿ ವಾಣಿ ಅನ್ನೋ ಶಬ್ದಕ್ಕೆ ಸಂಸ್ಕೃತ ಭಾಷೆ ಎನ್ನುವ ಅರ್ಥ ಕೂಡ ಇದೆ. ಹಾಗಾಗಿ ಸರಸ್ವತಿಯೇ ಸಂಸ್ಕೃತ, ಸಂಸ್ಕೃತವೇ ಸರಸ್ವತಿ. ನಿಮಗೆ ಸರಸ್ವತಿಯ ಒಂದು ನಿಜರೂಪವನ್ನು ಮುಟ್ಟಬೇಕು ಅಂತ ಆಸೆ ಇದ್ದರೆ ನೀವು ಕಲಿಬೇಕಾಗಿರುವಂಥದ್ದು ಸಂಸ್ಕೃತವನ್ನು. ಹಾಗಾಗಿ ಮೊದಲು ಆ ಸರಸ್ವತಿ ದೇವಿಯ ಒಂದು ಸ್ಮರಣೆಯನ್ನು ಮಾಡಿ ಆಕೆಯ ಆಶೀರ್ವಾದ ಒಂದಿಷ್ಟು ಮಕ್ಕಳಿಗೆ ಆಗಿದೆ. ನಮ್ಮ ಜಿಲ್ಲೆಯ ಅಸಂಖ್ಯ ಮಕ್ಕಳಿಗೆ, ನೂರಾರು ಮಕ್ಕಳಿಗೆ ಆಗಿದೆ. ಅನೇಕ ಮಕ್ಕಳು ಸಂಸ್ಕೃತವನ್ನು ತಗೊಂಡಿದ್ದಾರೆ. ನಮ್ಮ ಮಂಜುನಾಥ್ ಸುವರ್ಣಗದ್ದೆ ಹೇಳುವಾಗ ನಾವು ಆಲೋಚನೆ ಮಾಡ್ತಾ ಇದ್ದು, ನೀವು ಮೊದಲು ಸಂಸ್ಕೃತವನ್ನು ತಗೊಂಡ್ರಿ, ಮುಂದೆ ಸಂಸ್ಕೃತವೇ ನಿಮ್ಮನ್ನು ತಗೊಳ್ಳೋ ಹಾಗಾಗಲಿ, ಅಂಥ ದಿನಗಳು ಬರಲಿ. ಆ ಭಾಷೆಯೇ ನಿಮ್ಮನ್ನು ಸ್ವೀಕಾರ ಮಾಡಬೇಕು. ಮಾಡಿದಾಗ ಏನಾಗುತ್ತೆ ಅಂದರೆ ಪೂರ್ತಿ ಸಂಸ್ಕೃತ ಬರುತ್ತೆ. ನಿಮಗೆ ಪೂರ್ತಿ ಸಂಸ್ಕೃತ ಬಂದಾಗ ಇಡೀ ಸಂಸ್ಕೃತಿ ನಿಮ್ಗೆ ಅರ್ಥ ಆಗುತ್ತೆ. ನಮ್ಮ ಭಾರತ ಅಂದ್ರೇನು, ಭಾರತೀಯ ಸಂಸ್ಕೃತಿ ಅಂದ್ರೇನು, ಪರಂಪರೆ ಅಂದ್ರೇನು, ಏನು ವಾಸ್ತು, ಏನು ಜ್ಯೋತಿಷ, ಏನು ಆಯುರ್ವೇದ, ಏನು ವೇದಾಂತ, ಎಲ್ಲ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಅದಕ್ಕಿರುವ ಬಾಗಿಲು ಒಂದೇ, ಅದು ಈ ಸಂಸ್ಕೃತ ಭಾಷೆ. ಹಾಗಾಗಿ ನೀವು ಸಂಸ್ಕೃತ ತಗೊಂಡಿದ್ದೀರಿ, ಈಗ ಮುಂದೆ ಸಂಸ್ಕೃತವೇ ನಿಮ್ಮನ್ನು ತಗೊಳ್ಳೋ ಹಾಗೆ, ಶಾರದೆ ನಿಮ್ಮನ್ನು ಎತ್ತಿಕೊಂಡು ಮಡಿಲಲ್ಲಿ ಕೂರಿಸ್ಕೊಳ್ಳೋ ಹಾಗೆ ಆಗಲಿ ಎಂಬುದಾಗಿ ಈ ಸಮಯದಲ್ಲಿ ಒಂದು ಆಶಿಸುವಂಥದ್ದು. ನೋಡಿದರೆ ಎಲ್ಲೆಲ್ಲೂ ಹೂವು ಅರಳದಾಗಿದೆ ಇಲ್ಲಿ. ಯಾಕೆಂದರೆ ಈ ಒಂದೊಂದು ಮಗುವು ಕೂಡ ಒಂದೊಂದು ಹೂವು. ಯಾವ ಮಕ್ಕಳು ಸಂಸ್ಕೃತ ಅಭ್ಯಾಸ ಮಾಡಿದಾರೋ, ಮಾತ್ರ ಅಲ್ಲ, ಸಂಸ್ಕೃತದಲ್ಲಿ 100ಕ್ಕೆ 100, 100ಕ್ಕೆ 99, 125ಕ್ಕೆ 124, 125 ಹೀಗೆಲ್ಲ ಅಂಕಗಳನ್ನು ತಗೊಂಡಂಥವ್ರು ಇವರೆಲ್ಲ ತುಂಬ ಶ್ರದ್ಧೆಯಿಂದ ಅಭ್ಯಾಸ ಮಾಡಿರ್ತಾರೆ. ಸಂಸ್ಕೃತವನ್ನು ನಾಮಕೆ ವಾಸ್ತೆ ಓದಿರೋದಿಲ್ಲ, ತುಂಬ ಪ್ರೀತಿಯಿಂದ ಶ್ರದ್ಧೆಯಿಂದ ಓದಿರ್ತಾರೆ. 100ಕ್ಕೆ 100 ಕೊಟ್ಟರೆ ಮಾತ್ರ 100ಕ್ಕೆ 100 ಬರೋಕ್ಕೆ ಸಾಧ್ಯ ಇದೆ ಅಂತ. ಯಾರು 100ಕ್ಕೆ 100 ಕೊಟ್ಟಿರೋದಿಲ್ಲ ಅವನಿಗೆ 100ಕ್ಕೆ 100 ಬರೋದು ಹೇಗೆ? ಹಾಗಾಗಿ ನಮ್ಮನ್ನು ನಾವು 100ಕ್ಕೆ 100 ಕೊಟ್ಕೊಂಡಾಗ ಈ ಫಲಿತಾಂಶ ಬರೋಕ್ಕೆ ಸಾಧ್ಯ. ಹಾಗೆ ಕೊಟ್ಕೊಂಡಿರ್ತಕ್ಕಂಥ ಮಕ್ಕಳಿಗೆ ಇಲ್ಲಿ ಆಶೀರ್ವಾದ ಪ್ರದಾನ. ನಮ್ಮ ರಾಜ್ಯ ಪ್ರೌಢಶಾಲಾ ಸಂಸ್ಕೃತಾಧ್ಯಾಪಕರ ಸಂಘ, ಜಿಲ್ಲೆಯ ಪ್ರೌಢಶಾಲಾ ಸಂಸ್ಕೃತ ಶಿಕ್ಷಕರ ಸಂಘ, ಜೊತೆಯಲ್ಲಿ ನಮ್ಮ ಸಮ್ಯಕ್ ಪ್ರತಿಷ್ಠಾನ, ಈ 3 ಸೇರಿ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆ ಮಾಡಿರುವಂಥದ್ದು. ಅದು ನಮ್ಮ ಆಗ್ರಹ ಇತ್ತು, ಇಲ್ಲಿಯೇ ಆಯೋಜನೆ ಮಾಡಿ ಕಾರ್ಯಕ್ರಮವನ್ನು. ಹಿಂದೆ ಕೂಡ ನಾವು ಹೇಳಿದ್ವು ಕಾರ್ಯಕ್ರಮವನ್ನು ಇಲ್ಲೇ ಆಯೋಜನೆ ಮಾಡಿ, ಈಗಲೂ ಮತ್ತೆ ಅದನ್ನೇ ಹೇಳೋದು, ಇಲ್ಲಿಯೇ ಕಾರ್ಯಕ್ರಮ ಆಯೋಜನೆ ಮಾಡಿ. ಮುಂದಿನ ವರ್ಷವೂ ಕೂಡ ಇಲ್ಲಿಯೇ ಆಯೋಜನೆ ಮಾಡಿ, ಅದರ ಮುಂದಿನ ವರ್ಷವೂ ಇಲ್ಲೇ ಆಯೋಜನೆ ಮಾಡಿ. ಯಾಕೆಂದರೆ ನಮಗೊಂದು ಮಹದಾಸೆ ಇದೆ, ಈ ಸಂಸ್ಕೃತ ಓದುವ ಮಕ್ಕಳು ಇಲ್ಲಿಗೆ ಬರಲಿ. ಇದೊಂದು ಸಂಸ್ಕೃತ ಕಾಶಿ. ಈ ಗೋಕರ್ಣ ಅಂದರೆ ಹಾಗೆ, ಅದರಲ್ಲಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂದರೆ ಇದು ಒಂದು ವಿಶ್ವವಿದ್ಯಾಲಯ ಆಗಲಿಕ್ಕಿರುವಂಥದ್ದು, ಅಂದರೆ ಒಂದು ಸಂಸ್ಕೃತದ ಒಂದು ದೊಡ್ಡ ಕೇಂದ್ರ ಆಗಲಿಕ್ಕಿರುವಂಥದ್ದು ಇದು. ಹಾಗಾಗಿ ಇಲ್ಲಿಗೆ ನೀವೆಲ್ಲ ಬಂದು ಹೋಗಬೇಕು. ನಿಮ್ಮ ಗಾಳಿ ಇಲ್ಲಿ ಬೀಸಬೇಕು, ಇದರ ಗಾಳಿ ನಿಮ್ಮ ಮೇಲೆ ಬೀಸಬೇಕು. ಈ ಇಲ್ಲಿಯ ಗೋಕರ್ಣದ ಅಶೋಕಿಯ ಗಾಳಿ ನಿಮ್ಮ ಮೇಲೆ ಬೀಸಬೇಕು, ಹೀಗೊಂದು ಅಪೇಕ್ಷೆ ನಮಗಿತ್ತು. ಮತ್ತು ಅದು ಮಾತ್ರ ಅಲ್ಲ, ಈ 3 ಸಂಸ್ಥೆಗಳು ಏನು ಪ್ರಯತ್ನಪಟ್ಟು ಕೆಲಸ ಮಾಡ್ತಾ ಇದ್ದಾವೆ ಸಂಸ್ಕೃತಕ್ಕೆ ಬೇಕಾಗಿ, ಒಂದು ನಮ್ಮ ಪ್ರೋತ್ಸಾಹ ಇರಬೇಕು ಅವರಿಗೆ, ಮಠದ ಆಶೀರ್ವಾದ ಅವರಿಗೆ ಯಾವಾಗಲೂ ಇರಬೇಕು ಅನ್ನೋ ಕಾರಣಕ್ಕೂ ನಾವು ಇಲ್ಲೇ ಆಗಬೇಕು ಅನ್ನುವ ಆಗ್ರಹವನ್ನು ಮಾಡಿದ್ವು. ಅದು ಮುಂದೂ ಕೂಡ ಇದೆ. ನೀವು ಇಲ್ಲಿಯೇ ಮಾಡಿ, ಇಲ್ಲಿಯೇ ಎಲ್ಲ ಮಕ್ಕಳು, ಶಿಕ್ಷಕರು, ಹೆತ್ತವರು ಎಲ್ಲ ಇಲ್ಲೇ ಊಟ ಮಾಡುವಂತಾಗಬೇಕು. ಇಲ್ಲೇ ಮಧ್ಯಾಹ್ನ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಸಂತರ್ಪಣೆ ಸಂಸ್ಕೃತಕ್ಕೆ ಆಗುವಂತೆ ಆಗಬೇಕು. ನೀವೆಲ್ಲ ಊಟ ಮಾಡಿದರೆ ಸಂಸ್ಕೃತ ಊಟ ಮಾಡಿದ ಹಾಗೆ, ಸರಸ್ವತಿ ಊಟ ಮಾಡಿದ ಹಾಗೆ. ಹಾಗಾಗಿ ಹಾಗಾಗಬೇಕು ಅನ್ನುವ ಒಂದು ಮಹದಾಸೆ ನಮಗಿತ್ತು. ಅದರ ಅಂಗವಾಗಿ ಕಾರ್ಯಕ್ರಮ 1 ವರ್ಷದ ಅಂತರದ ನಂತರ ಈ ವರ್ಷ ಪುನಃ ಇಲ್ಲಿ ಸಂಪನ್ನವಾಗ್ತಾ ಇದೆ. ತುಂಬ ಸಂತೋಷ ಪಡ್ತೇವೆ. ನೋಡಿ, ನಮ್ಮ ಮಕ್ಕಳು ಬೇರೆ ಭಾಷೆ ಕಲಿತು ಮಾತಾಡಿದ್ರೆ ನಾವು ಸಂತೋಷ ಪಡ್ತೇವೆ, ತಂದೆ ತಾಯಿಯಂದರು. ಆ ಕಾಲದಲ್ಲಿ ನಾವಿದ್ದೇವೆ. ನಮ್ಮ ಮಕ್ಕಳು ಇಂಗ್ಲೀಷ್ ಮಾತಾಡಿದರೆ ನಮಗೆ ತುಂಬ ಸಂತೋಷ ಆಗ್ತದೆ. ಫ್ರೆಂಚ್ ಮಾತಾಡಿದರೆ, ಜರ್ಮನ್ ಮಾತಾಡಿದರೆ ತುಂಬ ಸಂತೋಷ ಆಗ್ತದೆ. ಆದರೆ ಕನ್ನಡ ಚೆನ್ನಾಗಿ ಮಾತಾಡಿದರೆ
ನಾವು ಅದನ್ನು ಗಮನಿಸಿಲ್ಲ. ನಮ್ಮ ಮಕ್ಕಳು ಕನ್ನಡ ಚೆನ್ನಾಗಿ ಮಾತಾಡ್ತಾವೆ ಅಂತ ಗಮನಿಸಿಲ್ಲ. ನಮ್ಮ ಮಕ್ಕಳು ಕನ್ನಡ ಏನಾಗಿದೆ, ಕನ್ನಡದಲ್ಲಿ ಕನ್ನಡ ಎಷ್ಟಿದೆ, ಇಂಗ್ಲೀಷ್ ಎಷ್ಟಿದೆ ನೋಡಿದ್ದೇವೆ ಅಂದರೆ ನೋಡಿಲ್ಲ ಅದನ್ನು. ಸಂಸ್ಕೃತದ ಮಾತೊಂದು ದೂರವೇ ಆಯಿತು ಅಂತ. ಹಾಗಾಗಿ ನಮ್ಮ ಮಕ್ಕಳು ನಮ್ಮ ಪರಂಪರೆಯನ್ನು ಬೆಳಗಿದ್ರೆ ನಾವು ಹೆಮ್ಮೆ ಪಡಬೇಕು. ನಮ್ಮ ಮಕ್ಕಳು ಪಕ್ಕದ ಮನೆಗೆ ಹೋಗಿ ದೀಪ ಹಚ್ಚಿದ್ರೆ ನಾವು ಹೆಮ್ಮೆ ಪಡೋದಕ್ಕೆ ಏನಿದೆ? ನಮ್ಮ ಮಕ್ಕಳು ಉರ್ದು ಪಂಡಿತರಾದರೆ ನಮಗೇನು ಹೆಮ್ಮೆ ಅದರಲ್ಲಿ? ನಮ್ಮ ಮಕ್ಕಳಿಗೆ ನಮ್ಮ ಪರಂಪರೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ ಇದೆಲ್ಲ ಬರಬೇಕು ನೋಡಿ, ಆಗ ತಾನೇ ಹೆಮ್ಮೆ ಪಡಬೇಕು. ನಾವೇ ತಪ್ಪು ಮಾಡ್ತಾ ಇರುವಂಥವ್ರು. ಮಕ್ಕಳನ್ನು ಪರಕೀಯರನ್ನಾಗಿಸಿ ನಾವು ಹೆಮ್ಮೆ ಪಡ್ತೇವೆ. ನಮ್ಮ ಮಕ್ಕಳು ಒಳ್ಳೆ ಭಾರತೀಯ ವೇಷಭೂಷರಿದ್ದು ನಾವು ಸಂತೋಷ ಪಡೋದಿಲ್ಲ. ಅದೇ ಆಧುನಿಕ ವೇಷಭೂಷರಿದ್ದರೆ ನಮಗೇನೋ ಒಂದು ಕೋಡೆ ಮುಡಿದಂತೆ ಆಗ್ತದೆ. ಹೀಗೆ ಮಕ್ಕಳನ್ನು ನಾವೇ ದಾರಿ ತಪ್ಪಿಸ್ತಾ ಇರುವಂಥವ್ರು. ಈ ಮೊನ್ನೆ ನಾವಿಲ್ಲಿ ಇಲ್ಲೂ ಕೂಡ ಶಾಲೆ ಇದೆ ತುಂಬ, ಅಂದರೆ ಈಗ 1ನೇ ತರಗತಿಗಿಂತ ಕೆಳಗಿನ ಶಾಲೆಗಳು ಕೂಡ ಇದ್ದಾವೆ, ಕೆಳಗಿನ ಶಿಕ್ಷಣ ಕೂಡ ನಡೀತಿದೆ ಇಲ್ಲಿ. ಮೊನ್ನೆ ಒಂದು ಸೂಚನೆ ಕೊಟ್ಟರು ನಾವು, ಮಕ್ಕಳಿಗೆ ಸಂಸ್ಕೃತ ಅಕ್ಷರನೂ ಹೇಳ್ಕೊಡಿ, ಕನ್ನಡದ ಅಕ್ಷರಗಳನ್ನು ಹೇಳ್ಕೊಡಿ, ಇಂಗ್ಲೀಷ್ ಅಕ್ಷರಗಳನ್ನು ಹೇಳ್ಕೊಡಿ, 3 ಭಾಷೆ ಅಕ್ಷರಗಳನ್ನು ಹೇಳ್ಕೊಡಿ ಮಕ್ಕಳಿಗೆ. ಆದರೆ ಮೊದಲು ಸಂಸ್ಕೃತ ಅಕ್ಷರ ಹೇಳ್ಕೊಡಿ, ಆಮೇಲೆ ಕನ್ನಡ, ಆಮೇಲೆ ಇಂಗ್ಲೀಷ್. ಯಾಕೆ ಅಂದರೆ ಅದಕ್ಕೆ ಮತ್ತೆ ಇಂಗ್ಲೀಷ್ ಗಾದೆಯನ್ನೇ ನಾವು ಉದಾಹರಣೆ ಕೊಡಬೇಕಾಗ್ಬೋದು. ಫಸ್ಟ್ ಇಂಪ್ರೆಷನ್ ಈಸ್ ದ ಬೆಸ್ಟ್ ಇಂಪ್ರೆಷನ್. ಮೊಟ್ಟ ಮೊದಲು ನಮ್ಮ ತಲೆ ಮೇಲೆ, ನಮ್ಮ ಹೃದಯದ ಮೇಲೆ ಅಲ್ಲಿ ಯಾವ ಅಕ್ಷರ ಮೂಡ್ತದೋ ಅದೇ ಶಾಶ್ವತ ಪರಿಣಾಮ ಬೀರುವಂಥದ್ದು ಅಂತ. ಹಾಗಾಗಿ ಮೊದಲು ಸಂಸ್ಕೃತ ನಮ್ಮ ಹೃದಯದಲ್ಲಿ ಮೂಡಬೇಕು, ಕನ್ನಡ ಮತ್ತು ಇಂಗ್ಲೀಷು. ಕನ್ನಡಕ್ಕಿಂತ ಮೊದಲು ಸಂಸ್ಕೃತ ಅಂದರೆ ಕನ್ನಡಕ್ಕೆ ಮೂಲ ಸಂಸ್ಕೃತ. ಕನ್ನಡ ಹುಟ್ಟಿದ್ದು ಸಂಸ್ಕೃತದಿಂದ, ಕನ್ನಡ ಶಬ್ದವೇ ಸಂಸ್ಕೃತ ಶಬ್ದ. ಕನ್ನಡ ಅಂತಿದೆಯಲ್ಲ, ಅದು ಕರ್ನಾಟ ಎಂಬ ಸಂಸ್ಕೃತ ಪದದಿಂದ ಈ ಕನ್ನಡ ಪದ ಬಂದಿದೆ. ಕರ್ನಾಟಕ ಅಂತ ಆಯ್ತಲ್ಲ, ಕರ್ನಾಟಕ ಅಲ್ಲ ಅದು ನಿಜವಾಗಿ, ಕರ್ನಾಟಕ ಅಂದರೆ ನಾ ಬರಬೇಕಲ್ಲಿದು. ಈ ಶಬ್ದ ರಾಮಾಯಣದಲ್ಲಿದೆ, ಈ ಶಬ್ದ ಮಹಾಭಾರತದಲ್ಲಿದೆ, ಇನ್ನೂ ಹಳೆ ಗ್ರಂಥಗಳಲ್ಲಿದೆ. ಅಂದರೆ ಕನ್ನಡ ಭಾಷೆ ಹೋಗೋಕ್ಕಿಂತ ಹಿಂದೆಯೇ ಈ ಶಬ್ದ ಇತ್ತು, ಈ ಪ್ರದೇಶಕ್ಕೆ ಇರುವಂಥ ಒಂದು ಶಬ್ದ ಅದು ಅಂತ. ಹಾಗಾಗಿ ಕನ್ನಡ ಶಬ್ದದ ಮೂಲವೇ ಸಂಸ್ಕೃತ ಆಗಿರುವಾಗ ಈ ಭಾಷೆಗೆ ಸಂಸ್ಕೃತ ಮೂಲ, ನಮ್ಮ ಮಾತೃಭಾಷೆಗೆ ಮಾತೃಭಾಷೆ ಸಂಸ್ಕೃತ ಭಾಷೆ ಅನ್ನೋದ್ರಲ್ಲಿನೂ ಸಂದೇಹ ಇಲ್ಲ. ಅದೆರಡು ಒಂದೇ, ಅದಕ್ಕೇನು ಜಗಳ ಇಲ್ಲ. ತಾಯಿಗೂ ಮಗಳಿಗೂ ಜಗಳ ಇದೆಯಾ ಏನಾದರೂ? ಖಂಡಿತ ಇಲ್ಲ. ಮಗಳು ತವ್ರ ಮನೆಗೆ ಹೋಗಬೇಕು ಅಂತ ತುಂಬ ಸಂತೋಷ ಪಡ್ತಾಳೆ ತಾನೆ, ತಾಯಿಯ ಮುಖ ನೋಡಬೇಕು ಅಂದರೆ ತುಂಬ ಸಂತೋಷ ಪಡ್ತಾಳೆ. ಹಾಗೆ ಈ ಸಂಸ್ಕೃತಕ್ಕೂ ಕನ್ನಡಕ್ಕೂ ಏನೇನೋ ಜಗಳ ಇಲ್ಲ. ಆದರೆ ನಮ್ಮಲ್ಲೇ ಕೆಲವರಿಗೆ ಅಂಥದ್ದೆಲ್ಲ ಹುಟ್ಟು ಹಾಕುವಂಥ ಸ್ವಭಾವ ಇದೆ. ಅವರವರ ಲಾಭಕ್ಕೋಸ್ಕರವಾಗಿ ಭಾಷೆಗಳ ಮಧ್ಯೆ, ಜಾತಿಗಳ ಮಧ್ಯೆ ಜಗಳ ಹುಟ್ಟು ಹಾಕುವಂಥದ್ದೊಂದು, ಅವರು ಬೇಳೆ ಬೇಯಿಸ್ಕೊಳ್ತಕ್ಕಂಥ ಒಂದು ಕ್ರಮ ಬಂದ್ಬಿಟ್ಟಿದೆ ಅಷ್ಟೇ. ಹಾಗಾಗಿ ಈ ಭಾಷೆಗಳು ಒಂದಕ್ಕೊಂದು ಪೂರಕ. ಇಂಗ್ಲೀಷ್ ಕೂಡ ಸಂಸ್ಕೃತ ಮೂಲವೇ. ಇಂಗ್ಲೀಷನ್ನು ನೋ ಇದೆಯಲ್ಲ, ಅದು ಸಂಸ್ಕೃತದಿಂದ ಹಾಗೆ ತಗೊಂಡಿರುವಂಥದ್ದು, ವ್ಯತ್ಯಾಸ ಕೂಡ ಆಗಿಲ್ಲ ಅಂತ. ಸಂಸ್ಕೃತದಲ್ಲಿ ನೋ ಅನ್ನೋ ಶಬ್ದವೇ ಇದೆ, ನಾ ಅಂತಲೂ ಇದೆ, ನೋ ಎನ್ನುವ ಶಬ್ದವೇ ಇದೆ. ಅದನ್ನು ಹಾಗೆ ಬಟ್ಟಿ ಇಳಿಸಿದ್ದು ಇಂಗ್ಲೀಷ್ನಲ್ಲಿ. ಅದನ್ನು ಕೆಲವು ವ್ಯತ್ಯಾಸ ಆಗಿದೆ ಸ್ವಲ್ಪ. ಈಗ ಪಿತೃ ಫಾದರ್ ಆಗಿರ್ಬೋದು, ಭ್ರಾತೃ ಬ್ರದರ್ ಆಗಿರ್ಬೋದು, ಮಾತೃ ಮದರ್ ಆಗಿರ್ಬೋದು, ಇಂಥದ್ದೆಲ್ಲ ಒಂದಷ್ಟು ಸ್ವಲ್ಪ ಬದಲಾವಣೆಯಾಗಿ ಬಂದಿರುವಂಥದ್ದು. ಆದರೆ ಒಂದಷ್ಟು ಶಬ್ದಗಳು ಹಾಗೆ ಇಂಗ್ಲೀಷಿಗೆ ಬಂದುಬಿಟ್ಟಿದ್ದಾವೆ, ಬೇರೆ ಬೇರೆ ಭಾಷೆಗಳಿಗೂ ಹೋಗಿದಾಗ. ಇಂಗ್ಲೀಷ್ ಮಾತ್ರ ಅಲ್ಲ, ಅವರೆಲ್ಲ ಇಲ್ಲಿಂದ ಉಪಕೃತರು, ಸಂಸ್ಕೃತದಿಂದ ಉಪಕೃತರು. ಪ್ರಪಂಚದ ಎಲ್ಲ ಭಾಷೆಗಳಿಗೆ ಸಂಸ್ಕೃತ ಮಾತೃಭಾಷೆ, ಸಂಸ್ಕೃತವೇ ಮೂಲ ಅಂತ. ಹಾಗಾಗಿ ಆ ಸಂಸ್ಕೃತವನ್ನು ನಾವು ಮರಿಬಾರದು. ಆ ಶಬ್ದವೂ ತುಂಬ ಸುಂದರ. ಯಾವುದಕ್ಕೆ ಸಂಸ್ಕಾರ ಇದೆ ಅದು ಸಂಸ್ಕೃತ ಅಂತ. ಯಾವ ಭಾಷೆಗೆ ಸರಿಯಾದ ಸಂಸ್ಕಾರ ಒದಗಿ ಬಂದಿದೆ ಅದು ಸಂಸ್ಕೃತ ಭಾಷೆ. ಯಾವ ಭಾಷೆಗೆ ಸಂಸ್ಕಾರ ಒದಗಿ ಬಂದಿಲ್ಲ ಅದು ಪ್ರಾಕೃತ. ಇದ್ದ ಹಾಗಿದೆ ಅಂತ ಪ್ರಕೃತಿ, ಅದಕ್ಕೇನು ಸಂಸ್ಕಾರ ಒದಗಿ ಬಂದಿಲ್ಲ ಅಂತ. ಅದಕ್ಕೆ ಸಂಸ್ಕಾರ ಕೊಟ್ಟಾಗ ಸಂಸ್ಕೃತ ಭಾಷೆ ಎನ್ನುವ ಹೆಸರು ಬಂತು. ಈಗ ಸಂಸ್ಕಾರ ಅಂದರೆ ಏನು ಅಂದರೆ ಗುಣ ಆಧಾನಂ ದೋಷ ಅಪನಯನಂ. ಸಂಸ್ಕೃತ ಅಂದರೆ, ಸಂಸ್ಕಾರ ಅಂದರೆ ದೋಷವನ್ನು ದೂರ ಮಾಡುವಂಥದ್ದು. ಭಾಷೆಯಲ್ಲಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿದರೆ ಅಲ್ಲಿ ಒಂದಷ್ಟು ಗುಣಗಳನ್ನು ತಂದರೆ ಅದೇ ಸಂಸ್ಕಾರ ಅಂತ. ಹಾಗೆಲ್ಲ ಆಗಿರುವ ಭಾಷೆ ಇದು ಅಂತ. ಹಾಗಾಗಿ ಅಷ್ಟು ಯೋಗ್ಯತೆ ಅದಕ್ಕೆ. ದೇವತೆಗಳು ಆ ಭಾಷೆ ಮಾತಾಡ್ತಾರೆ ಸಂಸ್ಕೃತವನ್ನು. ಇಂದ್ರ ಅಗ್ನಿ ಯಮ ವರುಣ ಎಲ್ಲ ಈ ಭಾಷೆಯಲ್ಲಿ ಮಾತಾಡ್ಕೊಳ್ತಾರೆ ಅಂತ. ಅದನ್ನು ಹೀಗೆ ತಿರುಗಿಸಿ ಹೇಳ್ಬೋದು. ದೇವತೆಗಳು ಈ ಭಾಷೆಯನ್ನು ಮಾತಾಡ್ತಾರೆ, ಯಾರು ಈ ಭಾಷೆಯನ್ನು ಮಾತಾಡ್ತಾರೋ ಅವರು ದೇವತೆಗಳಾಗ್ತಾರೆ. ದೇವ ಭಾಷೆ ಅಂದ್ರೇನು? ಯಾರು ಈ ಭಾಷೆಯನ್ನು ಮಾತಾಡ್ತಾರೋ ಅವರಿಗೆ ದೇವತ್ವ ಬರ್ತದೆ, ಅವರಿಗೆ ದೈವೀಯ ಗುಣಗಳು ಬರ್ತವೆ. ಯಾಕೆಂದರೆ ಸಂಸ್ಕಾರ ಅಂತ, ಆ ಸಂಸ್ಕಾರ ಒದಗಿ ಬರ್ತದೆ. ನಮ್ಮ ನಾಲಿಗೆ ಹೇಗಿದೆಯೋ
ಹಾಗೆ ನಾವು ಅಂತ. ನಾವು ಹೇಗಿದೆಯೋ ಹಾಗೆ ನಮ್ಮ ನಾಲಿಗೆ, ನಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ನಮ್ಮ ನಾಲಿಗೆ. ಆ ನಾಲಿಗೆಯನ್ನು ಒಳ್ಳೇದು ಮಾಡಿದರೆ ನಾವೇ ಒಳ್ಳೇದಾಗ್ತೇವೆ. ನಮ್ಮ ಮಟ್ಟವೇ, ನಮ್ಮ ಸ್ತರವೇ ಮೇಲಕ್ಕೆ ಹೋಗುವಂಥದ್ದು. ಪತಂಜಲಿಗಳು ಈ ಭಾಷೆ ಬಗ್ಗೆ ಒಂದು ತುಂಬ ಗಂಭೀರವಾದ ಮಾತನಾಡುತ್ತಾರೆ. ಏಕಃ ಶಬ್ದ ಸಮ್ಯಕ್ ಜ್ಞಾತಃ ಸುಷ್ಠು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮಧುಗ್ಭವತಿ. ಅಂದರೆ ಒಂದೇ ಒಂದು ಶಬ್ದವನ್ನು, ಸಂಸ್ಕೃತದ ಒಂದೇ ಒಂದು ಶಬ್ದವನ್ನು ಸಮ್ಯಕ್ ಜ್ಞಾತಃ ಚೆನ್ನಾಗಿ ತಿಳಿದುಕೊಂಡು, ತಪ್ಪು ತಿಳ್ಕೊಂಡಲ್ಲ, ಚೆನ್ನಾಗಿ ತಿಳಿದುಕೊಂಡು, ಸುಷ್ಠು ಪ್ರಯುಕ್ತ ಸರಿಯಾಗಿ ಪ್ರಯೋಗ ಮಾಡಿದರೆ, ರಾಮ ಅಂದರೆ ರಾಮ ಅಂತ ಹೇಳಬೇಕು, ರೀಮ ಅಂತ ಹೇಳಬಾರ್ದು ಅದನ್ನು. ಹಾಗೆ ಸರಿಯಾಗಿ ಇದ್ದ ಶಬ್ದವನ್ನು ಇದ್ದಂತೆ ಅದನ್ನು ಆ ಶಿಕ್ಷಾಶಾಸ್ತ್ರಕ್ಕೆ ಅನುಗುಣವಾಗಿ ಪ್ರಯೋಗ ಮಾಡಿದರೆ ಆ ಒಂದು ಶಬ್ದ, ನಾವಿಲ್ಲಿ ಉಚ್ಚಾರ ಮಾಡಿದ ಒಂದು ಶಬ್ದ ನಮ್ಮ ಪಾಲಿಗೆ ಸ್ವರ್ಗಲೋಕದಲ್ಲಿ ಕಾಮಧೇನುವಾಗ್ತದೆ. ಅಂದರೆ ನೀವು ಸ್ವರ್ಗ ಪಡೀಲಿಕ್ಕೆ ಯಜ್ಞ ಮಾಡಬೇಕಾಗಿಲ್ಲ, ತಪಸ್ ಮಾಡಬೇಕಾಗಿಲ್ಲ. ಈ ಸಂಸ್ಕೃತ ಶಬ್ದಗಳನ್ನು ಉಚ್ಚರಿಸಿದ್ರೆ ಸಾಕು. ಸರಿಯಾಗಿ ತಿಳಿದುಕೊಂಡು ಮತ್ತು ಅಕ್ಷರ ದೋಷ ಇಲ್ಲದೆ ಇರುವಂತೆ ವ್ಯವಸ್ಥಿತವಾಗಿ ಅದನ್ನು ಉಚ್ಚಾರ ಮಾಡೋದಾದರೆ ನಿಮಗೆ ಯಜ್ಞ ಮಾಡಿದ ಫಲ ಬಂತು, ತಪಸ್ ಮಾಡಿದ ಫಲ ಬಂತು, ಪೂಜೆ ಮಾಡಿದ ಫಲ ಬಂತು ಎನ್ನುವಷ್ಟರ ಮಟ್ಟಿಗೆ ಈ ಭಾಷೆಯ ಶ್ರೇಷ್ಠತೆಯನ್ನು ಪತಂಜಲಿ ಕೊಂಡಾಡಿದ್ದಾರೆ ನೋಡಿ. ಯಾಕೆ ನೀವು ಸುಲಭದಲ್ಲಿ ಸಿಗುವ ಪುಣ್ಯವನ್ನು ಬಿಡಬೇಕು? ನಿಮ್ಮ ನಾಲಿಗೆಯಲ್ಲಿ ಇರ್ತಕ್ಕಂಥದ್ದು ಇದು, ಕೈ ಕಾಲು ಕೂಡ ಬೇಡ ಅದಕ್ಕೆ. ಯಾಕಂತ ಪುಣ್ಯವನ್ನು ಬಿಟ್ಟುಕೊಳ್ಬೇಕು? ನಾವು ಮಾತನಾಡಬೇಕು. ಒಂದು ಕಾಲ ಹೇಗಿತ್ತು ಅಂದರೆ ರಾಕ್ಷಸರಿಗೂ ಸಂಸ್ಕೃತ ಗೊತ್ತಿತ್ತು. ಬರೇ ಯಾವುದೋ ಒಂದು ಜಾತಿಯ ಭಾಷೆ, ಒಂದು ವರ್ಗದ ಭಾಷೆ ಅಂತಲ್ಲ ಅದು. ಇಲ್ವಲ್ಲ ಸಂಸ್ಕೃತಂ ವದನ್, ರಾಮಾಯಣ, ವಾಲ್ಮೀಕಿ ರಾಮಾಯಣ. ಇಲ್ವಲ್ಲ ಅಂತ ಒಬ್ಬ ರಾಕ್ಷಸನ ಕಥೆ ರಾಮಾಯಣದಲ್ಲಿ ಬರುವಂಥದ್ದು. ಸಂಸ್ಕೃತಂ ವದನ್, ಸಂಸ್ಕೃತದಲ್ಲಿ ಮಾತನಾಡ್ತಾ ಇದ್ದ ಅವನು. ಇನ್ನು ಹನುಮಂತ ಅಶೋಕವನದಲ್ಲಿ ಸೀತೆಗೆ ಮಾತನಾಡಬೇಕು. ಅವನು ಯಾವ ಭಾಷೆಯಲ್ಲಿ ಮಾತಾಡೋದು ಅಂತ ಯೋಚನೆ ಮಾಡ್ತಾನೆ. ಸಂಸ್ಕೃತದಲ್ಲಿ ಮಾತನಾಡಿದರೆ, ನಾನು ಉಚ್ಚ ಸಂಸ್ಕೃತದಲ್ಲಿ ಮಾತನಾಡಿದರೆ ನನ್ನನ್ನು ರಾವಣ ಅಂತ ತಿಳ್ಕೊಂಡ್ಬಿಟ್ರೆ ಸೀತೆ, ರಾವಣನ ಮನ್ಯಮಾನ ಸೀತಾ ಭೀತ ಭವಿಷ್ಯತಿ, ನನ್ನ ರಾವಣ ಅಂತ ತಿಳ್ಕೊಂಡು ಸೀತೆ ಭೀತರಾಗ್ಬಿಡ್ತಾಳೆ. ಅಂದರೆ ಅವನು ಅಂಥ ಸಂಸ್ಕೃತ ಮಾತಾಡ್ತಾ ಇದ್ದ ಅಂತ. ಯಾರು? ರಾವಣ. ಅಂದರೆ ಈ ಭಾಷೆ ಎಷ್ಟು ವ್ಯಾಪಕವಾಗಿತ್ತು ಅಂತ, ಎಲ್ಲಿಂದ ಎಲ್ಲಿವರೆಗೆ ಭಾಷೆ ಹಬ್ಬಿ ಹರಡಿತ್ತು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ತಾ ಇರುವಂಥದ್ದು. ಹಾಗಾಗಿ ಯಾರು ಬಾಹ್ಯರಲ್ಲ ಈ ಭಾಷೆಗೆ, ನಾವೆಲ್ಲರೂ ಮಾತಾಡ್ಬೋದು. ಈ ಭಾಷೆಯನ್ನು ಮಾತನಾಡಬೇಕು, ಅದಕ್ಕೆ ಒಂದು ಪ್ರೋತ್ಸಾಹ ಒದಗಿ ಬರಬೇಕು ಮತ್ತು ಅಧ್ಯಯನ ಮಾಡಬೇಕು. ಕೇವಲ ಮಾತನಾಡೋದು ಮಾತ್ರ ಅಲ್ಲ, ಆ ಭಾಷೆಯನ್ನು ತಿಳ್ಕೊಳ್ಬೇಕು. ಆ ಭಾಷೆ ಒಳಹೊಕ್ಕು ಅಲ್ಲಿರ್ತಕ್ಕಂಥ ಅದ್ಭುತವಾದ ಜ್ಞಾನ ಭಂಡಾರವನ್ನು ನಮ್ಮದಾಗಿಸಿಕೊಳ್ಬೇಕು. ಜೀವನಕ್ಕೆ ಲಾಭ ಇದೆ. ನೀವು ಸಂಸ್ಕೃತ ಭಾಷೆ ಒಳಹೊಕ್ಕರೆ ನಿಮಗೆ ಹೇಗೆ ಬದುಕಬೇಕು, ಹೇಗೆ ಬದುಕಬಾರ್ದು ಅಂತ ಗೊತ್ತಾಗುತ್ತೆ. ಅದ್ಭುತವಾದ ಸಾಧನೆಗಳನ್ನು ಹೇಗೆಲ್ಲ ಮಾಡ್ಬೋದು ಅಂತ ಗೊತ್ತಾಗ್ತದೆ ನಿಮಗೆ. ಅಂಥದ್ದೆಲ್ಲ ಒಂದು ಕೀಲಿ ಕೈ ಸಂಸ್ಕೃತ ಭಾಷೆ. ಹಾಗಾಗಿ ನಿಮಗೆ ಈಗಾಗಲೇ ವೀರಭದ್ರ ನಿಮಗೆ ತಿಳಿಸಿದ್ದಾರೆ. ಅದೇ ತರಹ ಇದೊಂದು ಆರಂಭ ಅಂತ ಅಂದ್ಕೊಳ್ಳಿ. ನೀವು ತುಂಬ ಮುಂದುವರಿಯೋಕ್ಕಿದೆ. 100ಕ್ಕೆ 100 ಬಂತು, 125 ಬಂತು ಅಂತ ಇಲ್ಲಿಗೆ ಬಿಟ್ಬಿಡ್ಬೇಡಿ. ಸಂಸ್ಕೃತದಲ್ಲಿ ನೀವು 100ಕ್ಕೆ 100, ಬರೇ ನಿಮ್ಮ ಆ ತರಗತಿಯಲ್ಲಿ ನಮ್ಮ ಸಂಸ್ಕೃತ ಆ ಒಂದು ವಿಷಯದಲ್ಲಿ 100ಕ್ಕೆ 100 ಬಂತು, ಅದೀಗ ಭಾಷೆಯಲ್ಲೇ 100ಕ್ಕೆ 100 ಬರೋ ಥರ ಆಗಬೇಕು ಮುಂದಕ್ಕೆ ಅಂತ ಮುಂದುವರಿಬೇಕು. ನೀವು ಇಲ್ಲಿಗೆ ನಿಲ್ಲಿಸಬಾರ್ದು. ಹಾಗಾಗಿ ನಾವು ನಿಮಗೆ ಇಷ್ಟೇ ಹೇಳೋದು, ನೀವು ಸಂಸ್ಕೃತ ಓದೋದನ್ನು ಬಿಡಬಾರ್ದು, ಮುಂದುವರಿಸ್ಬೇಕು. ಇಲ್ಲಿಗೂ ಬರ್ತಾ ಇರಬೇಕು, ಮುಂದುವರಿಸ್ಬೇಕು. ಇಲ್ಲಿ ಬರೋದನ್ನು ಕೂಡ ಮಠಕ್ಕೂ ಬನ್ನಿ, ಸಂಸ್ಕೃತವನ್ನು ಕೂಡ ಮುಂದುವರಿಸಿ ಎಂಬ ಕರೆಯನ್ನು ಈ ಸಮಯದಲ್ಲಿ ನಿಮಗೆಲ್ಲ ನಾವು ಕೂಡ ಬಯಸ್ತೇವೆ. ಈ ಮಕ್ಕಳ ಹೆತ್ತವರಿಗೂ ತುಂಬ ಆಶೀರ್ವಾದಗಳು. ಅವರು ಸಂಸ್ಕೃತ ತಗೊಳ್ಳಿ ಅಂತ ನೀವು ಹೇಳಿರ್ತೀರಿ, ಅಥವಾ ಅವರು ತಗೊಂಡಾಗ ನೀವು ಅಡ್ಡು ಬಂದಿರೋದಿಲ್ಲ. ಎರಡೂ ಕಾರಣಕ್ಕೂ ನೀವು ಅಭಿನಂದನಾರ್ಹರು. ನಿಮ್ಮ ಮಕ್ಕಳಿಗೆ ನೀವು ಇದೇ ರೀತಿಯ ಒಂದು ಸಂಸ್ಕೃತಿಯನ್ನು ಪ್ರದಾನ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ. ತುಂಬ ಮುಖ್ಯವಾಗಿರುವಂಥದ್ದು ಇದು. ಇದು ಯಾಕೆ ಬೇಕು ಅಂದರೆ ನಮ್ಮದು ಇದು, ನಮ್ಮದರಲ್ಲೇ ಶ್ರೇಷ್ಠ, ನಮ್ಮದು ತುಂಬ ಇದೆ, ಅದರಲ್ಲೇ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿ ನಾವು ಇದನ್ನು ಯಾವ ಕಾರಣಕ್ಕೂ ಕೂಡ ಬಿಡಬಾರ್ದು ಎಂಬುದನ್ನು ಈ ಸಮಯದಲ್ಲಿ ನಾವು ಪುನರಪಿ ಸ್ಮರಣೆ ಮಾಡಿಕೊಂಡು, ನೀವು ಮತ್ತೆ ಮತ್ತೆ ಇಲ್ಲಿ ಬರಬೇಕು ಮತ್ತು ಈ ಕಾರ್ಯಕ್ರಮ ಮತ್ತೆ ಮತ್ತೆ ಇಲ್ಲಿ ಆಯೋಜನೆಗೊಳ್ಳಬೇಕು ಎಂಬುದಾಗಿ ಇನ್ನೊಮ್ಮೆ ಹೇಳಿ, ನಮ್ಮ ಸಮ್ಯಕ್ ಪ್ರತಿಷ್ಠಾನ, ಆ ಸಮ್ಯಕ್ ಶಬ್ದ ಆಗಲೇ ನಮ್ಗೆ ಹೇಳಿದ್ದು, ಏಕಃ ಶಬ್ದ ಸಮ್ಯಕ್ ಜ್ಞಾತಃ, ಅಲ್ಲಿದೆ ಆ ಶಬ್ದ. ಇದು ಸಮ್ಯಕ್ ಅಂದರೆ ಚೆನ್ನಾಗಿ ಅಂತ, ಒಳ್ಳೆದಾಗಿ. ಏನನ್ನು ಮಾಡಿದ್ರು ಸಮ್ಯಕ್ಕಾಗಿ ಮಾಡಬೇಕು. ನೀವು
ಸ್ನಾನ ಮಾಡಿದರೆ ಸಮ್ಯಕ್ಕಾಗಿ ಸ್ನಾನ ಮಾಡಿದರೆ ಸ್ವಚ್ಛ ಆಗತ್ತೆ ನಿಮ್ಮ ಮೈಯೆಲ್ಲ ಅಂತ. ಊಟ ಮಾಡಿದರೆ ಸಮ್ಯಕ್ ಊಟ ಮಾಡಿದರೆ ಹೊಟ್ಟೆ ತುಂಬೋದು ನಿಮಗೆ ಅಂತ. ಓದಿದರೆ ಸಮ್ಯಕ್ಕಾಗಿ ಓದಬೇಕು ನೀವು, ಆವಾಗ ನಿಮಗೆ ಪರೀಕ್ಷೆಯಲ್ಲಿ ನೆನಪಾಗುತ್ತೆ, ಅದು ಬರೆಯೋಕ್ಕೆ ಬರುತ್ತೆ ನಿಮಗೆ. ಅದು ಆ ಸಮ್ಯಕ್ ಅನ್ನೋ ಶಬ್ದ ಇಡೀ ಜೀವನಕ್ಕೆ ಸಲ್ಲುವಂಥದ್ದು, ಇಡೀ ಜೀವನ ಹಾಗಾಗಬೇಕು ಅಂತ. ಹಾಗೆ ಒಂದು ಒಳ್ಳೆ ಕೆಲಸವನ್ನು ಸಂಸ್ಥೆ ಮಾಡೋಕ್ಕೆ ಹೊರಟಿದೆ, ಸಂಸ್ಕೃತವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನಿಮ್ಮ ಜೊತೆಗೆ ನಾವು ಯಾವಾಗಲೂ ಇದ್ದೇವೆ. ನೀವು ಪ್ರೀತಿಯಿಂದ ನಮ್ಮ ಹೆಸರನ್ನೇ ಪ್ರಶಸ್ತಿಗೆ ಇಡ್ತೇನೆ ಅಂತ ನೀವು ಹೇಳಿದ್ರಿ. ಅದೇನು ನಿರೀಕ್ಷೆ ಇಲ್ಲ, ನೀವೇನು ಹೆಸರು ಇಡಬೇಕಾಗಿಲ್ಲ, ಆದರೆ ನಿಮ್ಮ ಜೊತೆಲಿ ನಾವಿದ್ದೇವೆ. ಹೆಸರಿಟ್ಟರು ಇಡದೇ ಇದ್ದರೂ ನಿಮ್ಮ ಜೊತೆಲಿ ನಾವು ಖಂಡಿತವಾಗಿ ಸಂಪೂರ್ಣವಾಗಿ ಇದ್ದೇವೆ. ನೀವು ಕಾರ್ಯ ಮಾಡಿ ನಿಮಗೆ ಬೆಂಬಲ ಏನು ಮಾಡಬೇಕು ನಾವು ಖಂಡಿತ ಮಾಡ್ತೇವೆ. ನಿಮ್ಮ ಜೊತೆಯಲ್ಲಿ ಇದ್ದೇವೆ ಅನ್ನೋದನ್ನು ಇನ್ನೊಂದು ಸರ್ತಿ ನಾವು ನೆನಪು ಮಾಡ್ತೇವೆ. ಯಾಕೆಂದರೆ ಹೆಸರು ಮುಖ್ಯ ಅಲ್ಲ, ಎಷ್ಟು ಕಾಲ ಬರೋಕ್ಕೆ ಸಾಧ್ಯ, ಎಷ್ಟು ಕಾಲ ಉಳಿಯೋಕ್ಕೆ ಸಾಧ್ಯ ಇದು ಅಂತ ಕಗ್ಗದ ಕವಿ ಹೇಳ್ತಾರೆ ನೋಡಿ. ಹೆಸರೆಂದು ನೀ ಬಸ ಬಳಿಯುವುದೇಕಯ್ಯ. ಯಾಕಷ್ಟು ಕಷ್ಟಪಡೋದು ಹೆಸರು ಅಂತ? ಯಾಕೆಂದರೆ ಕಸದೊಳಗೆ ಕಸವಾಗಿ ಹೋಗನಲೆ ನೀನು. ಒಂದು ದಿನ ಕಸದಲ್ಲಿ ಕಸವಾಗಿ ಹೋಗ್ತೀಯ ನೀನು, ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀಯ ನೀನು. ಹೆಸರು ತಗೊಂಡು ಏನು ಮಾಡ್ತೀಯ? ಹಾಗಾಗಿ ಏನಾಗು ಅಂದರೆ ನೀನು ಶಿಶುವಾಗು, ಪಶುವಾಗು, ಕೊನೆಗೆ ಕಸಬರಕೆಯಾಗಿ ಇಳಗೆ. ಒಂದು ಹಸು, ಅದಕ್ಕೇನು ಹೆಸರು ಬೇಡ. ಒಂದು ಶಿಶು ನಗುವಾಗ ಅದಕ್ಕೇನು ಹೆಸರು ಬೇಡ ಅದಕ್ಕೆ. ಹಾಗೆ ಒಂದು ಕಸಬರಕೆ ಅಂದರೆ ಪೂರ್ತಿ ಸ್ವಚ್ಛ ಮಾಡಿ ಕೊನೆಗೆ ಬಾಗಿಲು ಹಿಂದೆ ಹೋಗಿರ್ತದೆ ನೋಡಿ, ಅದನ್ನು ಯಾರು ಗೊತ್ತಿಸೋರು. ಹಾಗಾಗಿ ಅಂಥ ಬದುಕನ್ನು ಬದುಕಬೇಕು ಅಂತ ಕಗ್ಗದ ಕವಿ ಹೇಳಿದ್ದನ್ನು ನಾವು ನೆನಪು ಮಾಡಿಕೊಂಡು ಈ ಪ್ರತಿಷ್ಠಾನದ ಜೊತೆಗೆ ಇರಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ, ಸಮಾಜದ ಕರ್ತವ್ಯ. ಇವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಂಥವ್ರು ಬಹಳ ಇಲ್ಲ, ಸಂಸ್ಕೃತಕ್ಕಾಗಿ ಹೋರಾಡ್ತಾ ಇರುವಂಥವ್ರು ಭಾಳ ಮಂದಿ ಇಲ್ಲ. ಅವ್ರಿಗೆ ಯಾವ ಬೆಂಬಲ ಕೊಡಬೇಕು ಆ ಬೆಂಬಲವನ್ನು ಮಠ ಮಾತ್ರ ಅಲ್ಲ, ಸಮಾಜ ಎಲ್ಲ ಕೊಡಬೇಕು ಎಂಬುದನ್ನು ನಾವು ಈ ಸಮಯದಲ್ಲಿ ಹೇಳ ಬಯಸ್ತೇವೆ. ಎಲ್ರಿಗೂ ಒಳಿತಾಗಲಿ. ಈ ಮಕ್ಕಳ ಸಂಸ್ಕೃತ ಯಾತ್ರೆ ಜೀವನ ಯಾತ್ರೆಯಾಗಿ ಮುಂದುವರಲಿ ಮತ್ತು ಜೀವನದಲ್ಲಿ ಎಲ್ಲದರಲ್ಲೂ ನೂರಕ್ಕೆ ನೂರು ಆಗುವಂತೆ ಆಗಲಿ. ನೀವು ಸಂಸ್ಕೃತದಲ್ಲಿ ನೂರಕ್ಕೆ ನೂರು ಆದರೆ ಸಂಸ್ಕೃತ ಎಂಥ ಆಶೀರ್ವಾದ ಮಾಡ್ಬೋದು ಅಂದರೆ, ಸಂಸ್ಕೃತ ಈಗ ಇಂಗ್ಲೆಂಡಲ್ಲಿ ಅಂಥದ್ದೆಲ್ಲ ಪ್ರಾರಂಭ ಆಗಿದೆ. ಮೊದಲು ಸಂಸ್ಕೃತ ಕಲಿತರೆ ಅವನು ಎಲ್ಲದನ್ನೂ ಚೆನ್ನಾಗಿ ಕಲಿತಾನೆ, ಉಳಿದಿದ್ದನ್ನೆಲ್ಲ ವೈಜ್ಞಾನಿಕವಾಗಿ ಒಂದಿಷ್ಟು ಸಮೀಕ್ಷೆಗಳನ್ನ ಸಂಶೋಧನೆಗಳನ್ನ ಮಾಡಿದ್ದಾರೆ. ಈ ಭಾಷೆ ಮೊದಲು ಕಲಿತ್ರೆ, ಈ ಭಾಷೆಯಲ್ಲಿ ಮೊದಲು ಶಿಕ್ಷಣ ಆದರೆ ಎಲ್ಲವನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋತಾನೆ, ಎಲ್ಲವನ್ನೂ ಚೆನ್ನಾಗಿ ಕಲಿತಾನೆ ಅವನು. ಯಾಕೆಂದರೆ ಇದೊಂದು ತುಂಬ ವೈಜ್ಞಾನಿಕವಾದ ಭಾಷೆ ಇದು ಎಂಬುದನ್ನು ಅವರು ಅನ್ವೇಷಣೆ ಮಾಡಿ ಎಲ್ಲೆಲ್ಲ ಶುರು ಮಾಡಿದ್ದಾರೆ ಮೊದಲು ಸಂಸ್ಕೃತ ಹೇಳ್ಕೊಡೋದಕ್ಕೆ. ಹಾಗೆ ನೀವು ಈ ಸಂಸ್ಕೃತದಲ್ಲಿ ನೂರಕ್ಕೆ ನೂರು ಆಗಿದ್ದ ಪರಿಣಾಮ ಏನಂದರೆ ಜೀವನದಲ್ಲಿ ನೂರಕ್ಕೆ ನೂರು ಆಗೋಕ್ಕೆ ಸಾಧ್ಯ ಇದೆ. ನೀವು ಸಂಸ್ಕೃತ ಅಂಥದ್ದೊಂದು ಒಂದು 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 ಚೌಕಟ್ಟನ್ನು ನಿಮ್ಮ ಮನಸ್ಸಿಗೆ ಬುದ್ಧಿಗೆ ಹಾಕ್ಕೊಡುತ್ತೆ ಅದು, ಅಂಥ ಭಾಷೆ ಅದು. ಹಾಗಾಗಿ ನೀವು ಬದುಕಿನಲ್ಲಿ ನೂರಕ್ಕೆ ನೂರು ಆಗುವಲ್ಲಿಗೆ ಇದು ನಿಮ್ಮನ್ನು ಕರೆದುಕೊಂಡು ಹೋಗಲಿ, ನಿಮಗೆಲ್ಲ ಒಳ್ಳೆಯದಾಗಲಿ, ನಿಮ್ಮೆಲ್ಲರ ಬದುಕಿನಲ್ಲಿ ಶ್ರೇಯಸ್ಸು ಪ್ರೇಯಸ್ಸುಗಳು ಒದಗಿ ಬರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಪುಣ್ಯ ಆಗ್ತದೆ. ಹರೇ ರಾಮ. ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ